ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಲವ್ ಬರ್ಡ್ಸ್ ಸಾಕ್ತಾ ಇದ್ದೀರಾ? ಒಂದು 10 ಪೇರ್ ಲವ್ ಬರ್ಡ್ಸ್ನ ಸಾಕ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲಿ ಇಷ್ಟು ಪೇರ್ಗಳು ಮೊಟ್ಟೆ ಇಕ್ಕಿ ಮರಿನ ಹ್ಯಾಚ್ ಮಾಡ್ತಾ ಇದೆ, ಅಥವಾ ಹ್ಯಾಚ್ ಮಾಡ್ತಿರೋದಕ್ಕೆ ಏನಾದ್ರು ಸಮಸ್ಯೆ ಇರ್ಬೋದಾ? ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನನೇ ಈ ಒಂದು ವಿಡಿಯೋ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. 10 ಪೇರ್ಗಳಿಕ್ಕಿ 10 ಪೇರ್ಗಳನ್ನ ಯಾವ ಥರ ಹ್ಯಾಚ್ ಮಾಡಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಡೆ ಗಂಟ ನೋಡಿ. ನೀವು ನೋಡ್ತಾ ಇದ್ದೀರಾ DG ಪ್ಯಾರಟ್ಸ್ ವರ್ಲ್ಡ್. ನಾನು ನಿಮ್ಮ ಧನುಷ್. ಸ್ನೇಹಿತರೆ, ನೀವು ಎಷ್ಟೇ ಚೆನ್ನಾಗಿ ಕೇರ್ ಮಾಡ್ಬೋದು, ಆದರೆ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋ ಸಪ್ಲಿಮೆಂಟ್ ಇಲ್ಲ ಅಂದರೆ ನೀವು ಎಷ್ಟೇ ಕೇರ್ ಮಾಡಿದ್ರು ವೇಸ್ಟು. ಇಲ್ಲಿ ನನ್ನ ಸಪ್ಲಿಮೆಂಟ್ ಕೂಡ ಖಾಲಿಯಾಗಿದೆ. ನಾನು ಸಪ್ಲಿಮೆಂಟ್ ಅದು ತಂದಿದ್ದೀನಿ, ಅದನ್ನೆಲ್ಲ ಕಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ನಾನೆಲ್ಲ ಕ್ಯಾಲ್ಶಿಯಮ್ನೆಲ್ಲ ಕಟ್ಟಾಯಿತು ನೋಡಿ. ಈಗ ತಾನೇ ಫ್ರೆಶ್ ಕಟ್ಟಿರೋದು. ಆದರೆ ಎಲ್ಲ ಕ್ಯಾಲ್ಶಿಯಂ ಬ್ಲಾಕ್ನ ತಿನ್ನಕ್ಕೆ ಬರ್ತಾ ಇದೆ ಬರ್ಡ್ಸ್ಗಳು, ನೋಡ್ತಾ ಇರ್ಬೋದು. ಇಲ್ಲಿ ಕಟರ್ ಫಿಶ್ ಬೋನ್ ಹಾಕಿದ್ದೀನಿ. ಇಲ್ಲೂ ಕೂಡ ಇದೆ ಕಟರ್ ಫಿಶ್ ಬೋನು. ಎಲ್ಲ ಕಡೆ ಎಲ್ಲ ಒಂದು ಕೇಜಲ್ಲೂ ಕೂಡ ಇದು ಕ್ಯಾಲ್ಶಿಯಂ ಬ್ಲಾಕ್ ಅಂತೂ ಕಡ್ಡಾಯವಾಗಿ ಇಟ್ಟಿದ್ದೀನಿ. ಇದು ಇದಕ್ಕೆ ಬೇಕಾದಂಥ ಮೇನ್ ಸಪ್ಲಿಮೆಂಟು. ಮಿಸ್ ಮಾಡ್ದಂಗೆ ಎಲ್ಲರೂ ಕೊಡಲೇಬೇಕು. ಯಾವ ಥರದಿಂದ ಇಷ್ಟಪಟ್ಟು ಅದನ್ನು ಸರಿ ಸ್ನೇಹಿತರೆ, ಹಾಗಾದರೆ ವಿಡಿಯೋ ಕಡೆ ಬರೋಣ. ಇದು ನನ್ನ ಫಸ್ಟ್ ಗೋಡು. ನೋಡೋದು ಎಷ್ಟು ಮರಿ ಇದೆ ಅಂತ. ಎಲ್ಲ ಅಲ್ಲೇ ದೊಡ್ಡದಾಯ್ತದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಅಷ್ಟೇ ಒಂದೇ ಒಂದು ಚಿಕ್ಕ ಮರಿ ಇದೆ. ಅದನ್ನು ಸ್ವಲ್ಪ ಜಾಸ್ತಿ ಇಕ್ಕಟ್ಟಲ್ಲಿ ಸೇರ್ಕೊಂಡಿದೆ. ಅದನ್ನು ಸ್ವಲ್ಪ ಸಪ್ರೇಟ್ ಮಾಡ್ತೀನಿ. ಇದರಲ್ಲಿ ನೋಡ್ಬೋದು ಕಲರ್ ಆಗಿರುವಂತಹ ಬರ್ಡ್ಸ್ಗಳನ್ನ ಈ ಸತಿ ಹ್ಯಾಚ್ ಮಾಡಿದೆ. ಸ್ನೇಹಿತರೆ, ಇದರಲ್ಲಿ ಒಂದೇ ಒಂದು ಮರಿ ಇದೆ. ಇದರಲ್ಲಿ 2 ಅಲೆ ಈಚೆ ಬಂದಿದೆ. ಅಲ್ಲೊಂದು ಮೇಲೊಂದಿದೆ, ಇನ್ನೂ ಕೆಳಗಡೆ ಒಂದು ಸಿಗಾಕೊಂಡಿದೆ, ಕಾಣಿಸ್ತಾ ಇಲ್ಲ. ಒಂದಂತೂ ಮೇಲೆ ಕಾಣಿಸ್ತಾ ಇದೆ, ಕೆಳಗಡೆ ಇನ್ನೊಂದು ಅಷ್ಟು ಆಡ್ತಾ ಇಲ್ಲ. ಇನ್ನೂ ಕೆಳಗಡೆ ಇದೆ, ಅದನ್ನು ಗೂಡೊಳಗೆ ಕೊಡಬೇಕು. ಒಂದು ವಿಶೇಷ ಏನಂದರೆ ಈ ಗೂಡಲ್ಲಿ ಒಂದೊಂದು ಮೊಟ್ಟೆ ಆಲೆ ಬಂದಿದೆ, ಅಂದರೆ ಮೊಟ್ಟೆ ಇಕ್ಕಿದೆ. ಆದಷ್ಟು ಬೇಗ ಈಚೆ ಹಾಕಿ ಅದು 2ನೇ ತಿರ್ಗಾ ನೆಕ್ಸ್ಟ್ ಬ್ರೀಡಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಮೊಟ್ಟೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇನ್ನೊಂದು ಬ್ರೀಡಿಂಗು. ಇದು ನಾನು ಹೊಸದಾಗಿ ಮಾಡಿರುವಂತಹ ಒಂದು ಹೇಳಿದ್ದೀನಿ ನಿಮ್ಗೆ, ಕಳೆದ ವಿಡಿಯೋದಲ್ಲೂ ಹೇಳಿದ್ದೀನಿ. ಹೊಸದಾಗಿ ಮಾಡಿರೋದು ಇದು. ಅಂದರೆ ಈ ಪೇರೊಂದು ಹೊಸದಾಗಿ ಮಾಡಿರೋದು. ಹೊಸತಿ ವಿಡಿಯೋದಲ್ಲಿ ಫುಲ್ಲು ಇದರಲ್ಲಿ ಪಕ್ಷಿಗಳಿದ್ದು ಎಲ್ಲವನ್ನು ಸೆಲ್ ಮಾಡಿದ್ದೀನಿ. ಇದು ಹೊಸ ಪೇರು, ಈಗ ಹೊಸದಾಗಿ ಪೇರ್ ಮಾಡಿರೋದು. ಇಲ್ಲಿ 2 ಮರಿ ಇದೆ. ಸೊ ಒಂದು 15 ಜನ ಹೋದರೆ ಮರಿಗಳೆಲ್ಲ ಈಚೆ ಬರುತ್ತೆ. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲೆ. ಸದ್ಯಕ್ಕೆ ಇವೆರಡೇ ಮಾತ್ರ ಇನ್ನೂ ಮರಿಗಳಿಟ್ಟು ಹ್ಯಾಚ್ ಮಾಡಿಲ್ಲ. ಹೊಸ ಪೇರ್ಗಳು ಇವೆರಡುವೆ. ಅದೊಂದು 2 ಬಿಟ್ಟರೆ ಮಿಕ್ಕಿದೆಲ್ಲವೂ ಅಲೆ ಹ್ಯಾಚ್ ಮಾಡಿದ್ವಿ. ಸ್ನೇಹಿತರೆ, ನೋಡ್ತಿರ್ಬೋದು ನನ್ನ ಹತ್ರ 1, 2, 3, 4, 5, 6 ಇದೆ. 6 ಪೇರಿಂಗ್ ಆಗಿದೆ. ಮತ್ತೆ ಮೊಟ್ಟೆನ ಹ್ಯಾಚ್ ಮಾಡ್ತಾ ಇದೆ. ಈ ಒಂದು ಬ್ರೀಡಿಂಗಲ್ಲಿ 6 ಮರಿಗಳಿದೆ. ಇದರಲ್ಲಿ 5, ಇದು ಇಕ್ಕಿದ್ದೇ 3 ಕೂಡ ಹ್ಯಾಚ್ ಮಾಡಿದೆ. ಇದು 5 ಮೊಟ್ಟೆ ಇಕ್ಕಿದ್ದು. ಸಾರಿ, 5ರಲ್ಲಿ 2 ಡೆತ್ ಆಗಿದೆ. ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಇದರಲ್ಲಿ ಎಷ್ಟು ಮೊಟ್ಟೆನ ಹ್ಯಾಚ್ ಮಾಡಿತ್ತು ಅಷ್ಟನ್ನು ಹ್ಯಾಚ್ ಮಾಡಿದೆ. ಅಂದರೆ ಎಷ್ಟು ಮೊಟ್ಟೆ ಇಕ್ಕಿತ್ತು ಅಷ್ಟನ್ನು ಹ್ಯಾಚ್ ಮಾಡಿದೆ. ಇದು ಈಗ ಇಡ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಸ್ನೇಹಿತರೆ, ನಿಮ್ಗಾಗಲೇ ಹೇಳಿದೆ 5 ಮೊಟ್ಟೆ ಇಕ್ಕಿತ್ತು, ಅದರಲ್ಲಿ 3 ಮಾತ್ರ ಉಳಿದಿದೆ ಅಂತ ಹೇಳಿದೆ. ಕಾರಣ ಇಷ್ಟೇ, ಅದು ಅದರ ಫಸ್ಟ್ ಬ್ರೀಡಿಂಗ್. ಅದು ಅಷ್ಟೇ, ಮತ್ತು ಇದು ಅಷ್ಟೇ, ಆ್ಯಂಡ್ ಇದು ಅಷ್ಟೇ, ಇದು ಅಷ್ಟೇ. ನೋಡಿ, ಇದು 3 ಮೊಟ್ಟೆ ಹಾಕಿ 3 ಕೂಡ ಹ್ಯಾಚ್ ಮಾಡ್ಕೊಂಡು ಇದರಲ್ಲಿ ಮಾತ್ರ 5 ಹಾಕಿ 3
ಇದರಲ್ಲಿ ಕರೆಕ್ಟಾಗಿ ನಾನು ನೋಡಿಲ್ಲ, ಕಟ್ ಮಾಡಿಲ್ಲ. ನಾನು ನೋಡಿದಂಗೆ 5 ಮೊಟ್ಟೆ, 5 ಆಗಿದೆ. ಇದು ಈಗ ಮೊಟ್ಟೆ ಇಕ್ಕಿದೆ, ನೋಡೋಣ. ಹೇಳ್ತೀನಿ, ಮುಂದೆ ವಿಡಿಯೋ ಆಗ್ತಾ ಇರ್ತೀನಿ, ಹೇಳ್ತೀನಿ. ಈ ಥರ ವಿಡಿಯೋ ಹಳೆ ವಿಡಿಯೋಗಳು ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಫಸ್ಟ್ ಬ್ರೀಡಿಂಗ್ ಅಲ್ವಾ, ಅದರಿಂದ ಹಿಂಗಾಗಿರುತ್ತೆ. ಈ 2 ಪೇರ್ ಇದೆಯಲ್ಲ, ಇದು ಹಳೆ ಪೇರ್ಗಳು. ಒಂದು 3-4 ಸತಿ ಪೇರ್ ಆಗಿದೆ, ಅಂದರೆ ಮೊಟ್ಟೆ ಇಕ್ಕಿ ಹ್ಯಾಚ್ ಆಗಿದೆ. ಎಷ್ಟು ಬ್ರೀಡಿಂಗ್ ರಿಸಲ್ಟ್ ಕೊಡುತ್ತೆ ಸರಿನಾ? ನಾನು ಇದಕ್ಕೆ ತಗೊಳ್ಳುವಂಥ ಮೇನ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಬರ್ಡ್ಸ್ಗಳಿಗೂ ಕೂಡ ಇದನ್ನೇ ನೀವು ಮಾಡ್ತಾ ಬನ್ನಿ. 100% ಬ್ರೀಡಿಂಗ್ ಆಗೇ ಆಗುತ್ತೆ, ಮಿಕ್ಸ್ ಇಲ್ದಂಗೆ ಆಗುತ್ತೆ. ಓಕೆ, ಹಾಗಾದರೆ ಅದು ಯಾವುದು ಟಿಪ್ಸ್ ಅಂತ ಹೇಳೋಣ. ಮೊದಲನೇದು ಸ್ನೇಹಿತರೆ, ನೀವೀಗ ತಾನೇ ನೋಡ್ತಾ ಇರ್ಬೋದು, ಕ್ಯಾಲ್ಸಿಯಂ ಬ್ಲಾಕ್, ಕಟಲ್ ಫಿಶ್ ಬೋನ್ ಇಲ್ಲೂ ಕೊಟ್ಟಿದ್ದೀನಿ. ಒಳಗಡೆ ಕೂಡ ಅದಕ್ಕೂ ಹಾಕಿದ್ದೀನಿ, ಪ್ರತಿ ಒಂದು ಕೂಡ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಕ್ಯಾಲ್ಸಿಯಂ ಬ್ಲಾಕ್ ಪ್ರತಿ ಒಂದೊಂದು ಕೇಜ್ನಲ್ಲೂ ಇದೆ. ಈ ಥರ ಪ್ರತಿ ಒಂದರಲ್ಲೂ ಕೂಡ ನಾನು ಸಪ್ಲಿಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಫುಲ್ಫಿಲ್ ಮಾಡ್ತಾ ಬರ್ತೀನಿ. ಓಕೆನಾ? ವಾಟರ್ ಅಷ್ಟೇ ಮಿಸ್ ಇಲ್ದಂಗೆ ವಾಟರ್ ಕೊಡಬೇಕು. ಮತ್ತು ಫುಡ್ಡು ಅಷ್ಟೇ. ಫುಡ್ಡಲ್ಲಿ ನಾನು ತಗೊಳ್ಳುವಂಥ ಬೇರೆ ಟಿಪ್ಸು ಹೇಳ್ತೀನಿ, ಅದನ್ನು ಕೂಡ ಫಾಲೋ ಮಾಡ್ತಾ ಬನ್ನಿ. ಒಳ್ಳೆ ಬ್ರೀಡಿಂಗ್ ರಿಸಲ್ಟ್ನ ನೀವು ನೋಡ್ಬೋದು. ಓಕೆನಾ? ನಾನು ವಾರಕ್ಕೆ 1-2 ಬಾರಿ ನೆನೆಸಿದ ಗೋಧಿ ಕೊಡ್ತೀನಿ, ಮತ್ತು ಸಬ್ಸಿಗೆ ಕೊಡ್ತೀನಿ. ವಾರದಲ್ಲಿ ಒಂದಿನ ಅಂದರೆ ಬುಧವಾರ, ಈ ದಿನ ಬುಧವಾರ ಅಂದರೆ ನೆಕ್ಸ್ಟು ಶನಿವಾರ ತಪ್ಪಿದ್ರೆ ಭಾನುವಾರ ಗೋಧಿ ಕೊಡ್ತೀನಿ. ಒಂದಿನ ಸಬ್ಸಿಗೆ ಕೊಡ್ತೀನಿ. ಸಬ್ಸಿಗೆ ಬಗ್ಗೆ ಒಂದು ಫುಲ್ ವೀಡಿಯೋನೇ ಮಾಡಾಕಿದ್ದೀನಿ, ಅದನ್ನು ಒಂದ್ಸತಿ ನೋಡಿ. ಅದರಲ್ಲಂತೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ಸ್ಗಳನ್ನ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ. ಸಪ್ಲಿಮೆಂಟ್ ಆಯಿತು, ಫುಡ್ ಆಯಿತು, ಮತ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು, ನೀವೀಗ ಒಂದು 10 ಪೇರ್ನ ಮಾಡಿದ್ದೀರ. ಈಗ ನನ್ನಲ್ಲೊಂದು 6 ಪೇರ್ ಇದೆ. 6 ಪೇರ್ಗೆ ನಾನು ಎಷ್ಟು ಬಿಡ್ಕಟ್ಟಿರ್ಬೋದು ನೋಡಿ. ಎಣ್ಸಿ ಬೇಕಾರೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಎಣ್ಸ್ಕೊಳ್ಳಿ. ನಾನೇ ಎಣ್ಸ್ಕೊಡ್ತೀನಿ ನೋಡಿ. 6, 7, 8, 9, 10, 11 ಗೂಡಿದೆ. ಇನ್ನೂ 5 ಗೂಡುಗಳು ಎಕ್ಸ್ಟ್ರಾ ಇದೆ. ನಾನೇನಾದರೂ ಇಲ್ಲಿಂದ ಹೊಸ ಪೇರ್ನ ಇಲ್ಲಿಗೆ ಬಿಡ್ತು ಅಂತ ಅಂದರೆ ನಾನು ಇನ್ನೊಂದು ಗೂಡನ್ನ ಅಂದರೆ ಇನ್ನೊಂದು ಮಡಿಕೆನ ಎಷ್ಟ ಕಟ್ಟಬೇಕಲ್ಲಿ. ಯಾಕೆಂದರೆ ಈ ಪಕ್ಷಿಗೆ ಇಷ್ಟ ಆಗಿರೋದು ಈ ಪಕ್ಷಿಗೆ ಇಷ್ಟ ಆಗಲ್ಲ. ಕಿತ್ತಾಡಿ ಏನಾಗುತ್ತೆ, ಪಕ್ಷಿಗಳು ಸಾಯ್ತವೆ. ಮೇನ್ ಇಂಪಾರ್ಟೆಂಟ್ ಆಗಿ ಪಕ್ಷಿಗಳು ಸಾಯ್ತವೆ. ಎಕ್ಸಾಂಪಲ್ ಏನು ಗೊತ್ತಾ, ಅಲ್ಲಿ ಒಂದು ಎಲ್ಲೋ ಕಲರ್ ಕೂತಿದೆಯಲ್ಲ, ಅದು ಈ ಗೂಡಲ್ಲಿತ್ತು. ಈಗಲೂ ಕೂಡ ಇದೇ ಗೂಡಲ್ಲೇ ಇರೋದದು. ಈ ಗೂಡಲ್ಲಿ ಇಲ್ಲಿ ಒಂದು ಪೇರಿಂಗ್ ಇದೆ ನೋಡಿ, ಕಾಣಿಸ್ತಿರ್ಬೋದು, ಹೊಡಿಕೋಯ್ತೈತೆ ಹಿಡ್ಕೊಂಡು. ಏನಕ್ಕೆ ಅಂದರೆ ನಾನು ಇದನ್ನು ಒಳಗಡೆ ಹಾಕಿದ್ದೀನಿ, 5 ಒಳಗಡೆ ಹೋಯ್ತಾ ಇದೆ. ಇದಾಗಲೇ ಒಳಗಡೆ 4 ಮೊಟ್ಟೆ ಇಕ್ಕಿ 3 ಹ್ಯಾಚ್ ಮಾಡಿದೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋ ಹಾಕ್ತೀನಿ, ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಫುಲ್ಲು ಕಿತ್ತಾಡಿ ನೋಡಿ, ರಕ್ತ ಯಾವ ಥರ ಸುರಿದಿದೆ ಅಂತ ಅಂದರೆ ಇಲ್ಲೆಲ್ಲ ಫುಲ್ಲು ಬ್ಲಡ್ ಆಗಿದ್ದಾವೆ. ಒಂಚೂ ಕೂಡ ಕಿತ್ತಾಡಲ್ಲ, ಆ ಥರ ಕಿತ್ತಾಡುತ್ತೆ. ನನಗೆ ನೋಡಿ ಒಂಥರ ಭಯ ಆಯಿತು ಆ ಕ್ಷಣ. ಆ ಥರ ಕಿತ್ತಾಡುತ್ತೆ. ಆ ಥರ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಾಲೋನಿ ಬ್ರೀಡಿಂಗಲ್ಲಿ ಈ ಸ್ಟೆಪ್ ಅಂತೂ ಮಿಸ್ ಮಾಡಬೇಡಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ, ಪಕ್ಷಿಗಳನ್ನ ಈಗ ಕಿತ್ತಾಡ್ತಿದೆ ಅಂತ ಗೊತ್ತಾದ ಮೇಲೆ ಇಲ್ಲಿ ಬಿಡೋದು ಏನಾಗಲ್ಲ ಅಂತ ಕೇರ್ಲೆಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ನೆಗ್ಲಿಜೆನ್ಸಿ ನೀವು ಮಾಡೋದು. ಅದನ್ನು ಸಪ್ರೇಟ್ ಮಾಡಿ, ಇಲ್ಲ ನಿಮ್ಗೆ ಯಾವ ಪೇರ್ ಇಷ್ಟ ಆಗುತ್ತೆ ಆ ಪೇರ್ನ ಇಟ್ಕೊಂಡು ಇನ್ನೊಂದು ಪೇರ್ನ ಕೊಟ್ಟು ಕಳಿಸ್ಬೇಕು ಬೇರೆಯವ್ರಿಗೆ ಯಾರಿಗೆ. ಸ್ನೇಹಿತರೆ, ಇದು ತುಂಬ ಲೆಂತಿ ಆಗುತ್ತೆ ವಿಡಿಯೋ. ನಾನು ಹಿಂಗೆ ಲಾಂಗಾಗಿ ಮಾಡಿಕೊಂಡ್ರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ನಾನು ಪಾರ್ಟ್ 2 ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಗೋದಕ್ಕೂ ಮುಂಚೆ ಒಂದೇ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಕೊಡಬೇಕಿತ್ತು ನೋಡಿ. ಈ ಕೇಜಲ್ಲಿ ತುಂಬ ಪಕ್ಷಿಗಳಿತ್ತು, ಅಂದರೆ ಲವ್ ಬರ್ಡ್ಸ್ಗಳಿತ್ತು. ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಸೆಲ್ಗಿದೆ ಅಂತ ಹೇಳಿದ್ದೆ. ಒಬ್ಬ ಬ್ರೀಡರ್ ಬಂದು ಅಷ್ಟು 11 ಮರಿಗಳಿತ್ತು, ಮರಿಗಳಲ್ಲ ಆದರೆ ಅಡಲ್ಟ್ ಆಗಿತ್ತು, ಅಷ್ಟನ್ನು ತಗೊಂಡೋಗಿದ್ದಾರೆ. ನಾನಂತೂ ತುಂಬ ಓವರ್ ಆಗಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ.
ನನಗೂ ಒಂದು ಬೆಲೆ ಇರಬೇಕು ಅಷ್ಟೇ, ಒಂದು ರೀಸನಬಲ್ ಆಗಿ. ಒಬ್ಬರು 1000 ರೂಪಾಯಿ 800 ಆ ಥರ ಹೇಳ್ತಾರೆ, ಅಷ್ಟೊಂದಿರ ಚಾರ್ಜ್ ಮಾಡೋಕ್ಕೆ ಹೋಗಿಲ್ಲ. ಒಂದು ರೀಸನಬಲ್ ಆಗಿ ನಾನು ಚಾರ್ಜ್ ಮಾಡಿದ್ದೀನಿ. ಇಷ್ಟು ಹೇಳ್ತಾ ಮತ್ತು ಮುಂದಿನ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಅದಂತೂ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ ಆ ವಿಡಿಯೋ ಅಂತೂ. ಇನ್ನೂ ಬಿಲ್ಡಿಂಗ್ ಬಗ್ಗೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ಗಳನ್ನ ಹೇಳ್ತೀನಿ ಆ ವಿಡಿಯೋದಲ್ಲಿ. ಈ ವಿಡಿಯೋ ಅಂತೂ ತುಂಬ ಲಾಂಗ್ ಆಯಿತು, ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋಯಿಂದ ಸ್ವಲ್ಪ ನೀವು ಈ ಪಕ್ಷಿಗಳ ಬಗ್ಗೆ ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಅಷ್ಟು ಜನನು ಸಬ್ಸ್ಕ್ರೈಬ್ ಆಗಿ ಒಬ್ಬ ಕನ್ನಡಿಗನ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ DT ಪ್ಯಾರೆಟ್ಸ್. ನಾನು ನಿಮ್ಮ ಪ್ರೀತಿಯ ಧನುಷ್.